ನಿಮ್ಮ ಉಮದಿ ಊರಾಗ ಏನಾಯ್ತ್ರಿಪ್ಪ? ಬಾಬು ಸಾಹೇಬ್ರು ಅನ್ನುವಂತ ಮಹಾರಾಜರು ಬಾಬು ಸಾಹೇಬರು ಅನ್ನುವಂತ ಮಹಾರಾಜರು ಹೌದು, ಒಂದು ಊರಿಗೆ ಪ್ರವಚನ ಮಾಡ್ಲಿಕ್ಕೆ ಬಂದಾರ. ಪ್ರವಚನ. ಐತಿ. ಹೌದು ಹೌದು, ಕಾಸುವ ನಿನಗ ಅದ್ರ ಮರೆತು ತಿಳಿತೈತೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಿಂಗು ಅಣ್ಣ ಹೇಳ್ರಿ ಸರ. ದಿಂಡವಾರ ಗ್ರಾಮದಲ್ಲಿ ಸತ್ಯ ಸಿದ್ಧರ ಸಿದ್ಧಾಟಿಗೆ ಪದ್ಯವನ್ನೇ ಕೇಳಕ ಬಂದು ಕೂಡಿರ್ತಕ್ಕಂತ ಹಾ ಹಾ, ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಬಂಧುಗಳಿಗೆ ಕೂಡಾನು ದಿಂಡವಾರ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಇಂದ ಜ್ಞಾನ ಪಂಡಿತರಿಗೂ ವೇದ ಪಂಡಿತರಿಗೂ ಜಟ ಮಠದವರಿಗೂ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಹಾ ಹಾ, ಎಲ್ಲ ಮಳಗಕ್ಕೂ ಪರಸ್ಥಳದಿಂದ ಡೊಳ್ಳಿನ ಪದ್ಯವನ್ನೇ ಕೇಳಕ್ಕೆ ಬಂದು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಬಂಧುಗಳಿಗೆ ಕೂಡಾನು ಎರಡನೇ ಸಂದಿನ ವಂದನೆಗಳನ್ನ ಸಲ್ಲಿಸಿ ನಿಂಗು ಅಣ್ಣ ಹೇಳ್ರಿ ಸರ. ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗ ಹೇಳ್ತಾರ ನೋಡು. ಹೆಂಗ್ ಹೇಳ್ತಾರಪ್ಪ ಮಾತಾ? ಮಂಡಿ ಮಾಸಿದಡೆ ಮಹಾಮಜ್ಜನ ಕಿಕ್ಕುವರಯ್ಯ. ಹೌದು, ಮಂಡಿ ಮಾಸಿದಡೆ ಮಹಾಮಜ್ಜನ ಕಿಕ್ಕುವರಯ್ಯ. ಹೌದು, ಬಟ್ಟೆ ಮಾಸಿದಡೆ ಮಡಿವಾಳನಗಿಕ್ಕುವರಯ್ಯ. ಹೌದು, ಮನುಷ್ಯನ ಮನವು ಮಾಸಿದಡೆ ನಮ್ಮ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಕಿಕ್ಕುವುದಯ್ಯ ಅಂತ ಹೇಳಿದ್ರು ಅವರು. ಹೌದು ಹೌದು, ಹಿಂಗ್ ಹೇಳಿದ್ರಿ ಏನ್ರಪ್ಪ ಇದು? ಈ ಮಾತಿನ ತಾತ್ಪರ್ಯ ಹಿಂಗದ ನಿಂಗು ಅಣ್ಣ. ಹೆಂಗದ್ರಿ ಸರ? ಈ ಮನುಷ್ಯನ ತಲೆ ಅನ್ನುವಂತದ್ದು ಹೊಲಸಾಯ್ತು ಅಂದ್ರ ತಲೆ, ಈ ತಲೆಗೆ ಶಾಂಪೂ ಸಬ್ಕರ್ ಪುಡಿ ಹಾಕಿ ಸ್ವಚ್ಛ ಮಾಡಿದ್ರ ಸ್ವಚ್ಛ ಆಕೈತಿ. ತಲೆ ಸ್ವಚ್ಛ ಆಕೈತಿ. ಹೌದು ಹೌದು, ಹಂಗ ಮೈ ಮೇಲೆ ಹುಟ್ಟಿರ್ತಕ್ಕಂತ ಬಟ್ಟೆ ಅನ್ನುವಂತದ್ದು ಹೊಲಸಾಯ್ತು ಅಂದ್ರ ಇದಕ್ಕೇನ್ ಮಾಡ್ತಾರಿಪ್ಪ? ಈ ಬಟ್ಟೆಯನ್ನ ಒಯ್ದು ಮಡಿವಾಳನ ಕೈಯಾಗ ಕೊಟ್ಟೆವಂದ್ರ ಏನಾಗ್ತೈತ್ರಿ? ಆ ಮಡಿವಾಳನು ಕೂಡ ಈ ಬಟ್ಟೆಯನ್ನು ಸ್ವಚ್ಛ ಮಾಡಿ ಕೊಡ್ತಾನ. ಇದನ್ನು ಹಸನಾಕೈತಿ. ಹೌದು ಹೌದು, ತಳ 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 ಹೊಳಿತೈತಿ. ಹೌದು, ಹಂಗ ಈ ಅರಿವಿನ ಜಲಮಕ್ಕೆ ಹುಟ್ಟಿ ಬಂದ ಮ್ಯಾಲ, ಈ ಮನುಷ್ಯ ಜಲಮಕ್ಕೆ ಹುಟ್ಟಿ ಬಂದ ಮ್ಯಾಲ ಈ ಮನುಷ್ಯನ ಮನಸ್ಸನ್ನುವಂಥದ್ದು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕ್ರಿಪ್ಪ? ಯಾವ ನನ್ನೊಬ್ಬ ರೇವಣ ಸಿದ್ಧ ಅನ್ಬೇಕು, ಬೀರದೇವರ, ಮಾಳಿಂಗರಾಯ, ಜಂಬುನೆಳ ಜಕರಾಯ, ಸೋಮರಾಯ, ತುಕ್ಕಪ್ಪರಾಯ, ಅಮೋಘ ಸಿದ್ಧ, ಮಲ್ಕಾರಿ ಸಿದ್ಧ, ಪುಲ್ಸಾಬ್ ಮುತ್ತೇನಂತ ಸತ್ಸಂಗದೊಳಗೆ ನಿನ್ನ ಕಾಲಹರಣ ನೀ ಮಾಡಿದ್ದೆ ಕರೆ ಆದ್ರ ಹೌದು, ನಿನ್ನ ಮನಸ್ಸನ್ನುವಂಥದ್ದು ಸ್ವಚ್ಛ ಆಕೈತಿ ಅಂತ ಹೇಳ್ತಾರ ಜ್ಞಾನಿಗಳು. ಹೌದು ಹೌದು ಹೌದು, ಅಂತ ಜ್ಞಾನಿಗಳ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇನ್ನೊಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇನ್ನೊಂದು ಮಾತು ಒಂದು ಹಿಂಗ ನೆನಪಿಗೆ ಬರ್ತಿತ್ತು ನಿಂಗು ಅಣ್ಣ. ಹೆಂಗ್ರಿಪ್ಪ ಅದು ಮಾತಾ? ನಮ್ಮ ಸರ್ಜೋಡಿ ಕಲಾವಂತರು ಮಹಾರಾಷ್ಟ್ರ ಸಂಘ, ಇದು ಮಹಾರಾಷ್ಟ್ರ ಸಂಘ, ಅವರಿಗೆ ತಿಳಿತೈತಿ. ಹೌದು, ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ತಾನ. ಏನ್ ಹೇಳ್ತಾನ್ರಿ ಜ್ಞಾನಿ? ಏಕ ಗಡಿ ಆದಿ ಮೇ ಪುನಿಯ. ಏಕ ಗಡಿ ಆದಿ ಮೇ ಪುನಿಯ. ಹೌದು, ಕರೆ ಸಾಧು ಸಂಗತಿ, ಹೌದು, ಕಟ್ಟೆ ಕೋಟಿ ಅಪರಾಧ ಅಂತ ಹೇಳಿದ್ರು ಅವರು. ಹಿಂಗಂದ್ರೆ ಏನ್ರಿಪ್ಪ ಇದು? ಹಿಂಗಂದ್ರೆ ನಿಂಗು ಅಣ್ಣ, ನಿನ್ನ ಜೀವನದೊಳಗ ತಿಳಿದು ತಿಳಿಯದನೆ, ಅರೆತು ಅರೆಯದನೆ, ಮರೆಯದನೆ ಎಷ್ಟೋ ತಪ್ಪುಗಳ ಮಾಡಿ ನಿನ್ನ ಜೀವನ ಪ್ರಪಂಚದೊಳಗ ಹೌದು ಮಾಡಿರುವಂತ ಕರ್ಮಾದಿ ಎಲ್ಲ ಗತಿಸಿ ಹೋಗ್ಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕ್ರಿ? ನಿನ್ನ ನಿತ್ಯ ಜೀವನದಲ್ಲಿ ಹೌದು, ಒಂದು ತಾಸು ಬೇಡ, ಅರ್ಧ ತಾಸುನು ಬೇಡ, ಗಿರ್ದ ತಾಸರೇ ನಿನ್ನ ಜೀವನವನ್ನ ಸಂತರು, ಮಹಾಂತರು, ಸತ್ಪುರುಷರು ಅನ್ನುವಂತ ಸತ್ಸಂಗದ ನಿನ್ನ ಕಾಲಹರ ನೀ ಮಾಡಿದ್ದೆ ಕರೆ ಆದ್ರ ನೀ ಮಾಡಿರ್ತಕ್ಕಂತ ಕೋಟಿ ಅಪರಾಧ ಮಾಡಿದ್ರು ಕೂಡ ಕಳೆಯುವಂತ ಶಕ್ತಿ ನಮ್ಮ ಪುಲ್ಸಾಬ್ ಮುತ್ತನ ಬಲ ಐತೈತೆ. ಸಭಾದ ಕೈ ಎತ್ತಿ ಹೇಳೋದೈತಿ ಪುಣ್ಯ. ಇಂಥ ಮಾತನ್ನ ನಮ್ಮ ಮಾತಿನ ವಿಷಯವನ್ನು ಹೇಳಿ
ನಿಂಗಣ್ಣ ಹೇಳ್ರಿ ಸರ. ಈ ವಿಜಯಪುರ ಜಿಲ್ಲಾ ಈ ಜಿಲ್ಲಾದೊಳಗೆ ಎಂತೆಂತ ಮಹಾತ್ಮರು ತುಳಿದು ಹೋಗಿ ಬಂದಂತ ಪುಣ್ಯ ಭೂಮಿ. ಹೌದು ನಾಲ್ಕು ಮಾತನ್ನ ಹೇಳಿ ನಮ್ಮ ಸರ್ಜೋಡಿ ಕಲಾವಂತರ ಕಡೆ ಹೋಗುದದ. ಯಾರ್ಯಾರು ನಿಂಗಣ್ಣ? ಯಾರ್ಯಾರಿಪ್ಪ? ಹೋಗುವಂತ ಟ್ರೇನ್ ನಿಲ್ಲಿಸಿ ಬ್ರಿಟಿಷರಿಂದ ಕ್ಷಮೆ ಯಾಚಿಸಿ ಹೌದು ವರ್ಷದಲ್ಲಿ ನಡೆಯುವಂತ ಜಾತ್ರೆಯಲ್ಲಿ ಸಾಧು ಸಂತರಿಗೆ ಫ್ರೀ ಟಿಕೆಟ್ ನೀಡುವಂತೆ ಆದೇಶ ಮಾಡಿರ್ತಕ್ಕಂತ ಯಾರಿಪ್ಪ? ಲಚ್ಚಾನ ಗ್ರಾಮದ ಸಿದ್ದಪ್ಪ ಮಹಾರಾಜರು ತುಳಿದು ಹೋಗಿರುವಂತ ಪುಣ್ಯ ಭೂಮಿ ಇದು ಐತಿ. ಹೌದು ಪುಣ್ಯ ಭೂಮಿ ಇದು ಐತಿ. ಹೌದು ಇನ್ಯಾರಿಪ್ಪ? 3 ದಿನ ಮಣ್ಣಲ್ಲಿ ಇದ್ದು ಗುರುವಿನ ನಾಮಸ್ಮರಣೆಯಲ್ಲಿ ಮೇಲಕ್ಕೆ ಎದ್ದು ಸುಡುಗಾಡ ಭೂಮಿಯನ್ನು ಒಯ್ದು ಸುಕ್ಷೇತ್ರ ಮುಕ್ತಿ ಮಂದಿರ ಮುಗುಳುಕೋಡವನ್ನಾಗಿ ಮಾಡಿರ್ತಕ್ಕಂತ ಯಾರಿಪ್ಪ? 7 ಕೋಟಿ ಲಿಂಗವನ್ನ ತನ್ನ ಅಂಗಾಂಗದೊಳಗೆ ತೋರಿಸಿಕೊಟ್ಟಿರ್ತಕ್ಕಂತ 7 ಕೋಟಿ ಎಲ್ಲಾ ಲಿಂಗ ಮಹಾರಾಜರು ತುಳಿದೋಗಿರುವಂತ ಪುಣ್ಯ ಭೂಮಿ ಇದೈತಿ. ಪುಣ್ಯಾತ್ಮರೇ, ಇನ್ಯಾರಿಪ್ಪ? ಜಾತಿಯನ್ನ ಹೋಗಲಾಡಿಸುವುದಕ್ಕ ಕ್ರಾಂತಿಯನ್ನೇ ಮಾಡಿ ಸರ್ವರು ಸಮಾನರೆಂದೇ ಸಾರಿ ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಾರಿರ್ತಕ್ಕಂತ ಜಗಜ್ಯೋತಿ ಬಸವಣ್ಣವರು ತುಳಿದು ಹೋಗಿರುವಂತ ಪುಣ್ಯ ಭೂಮಿ ಇದೆ ಐತಿ. ಇದೇ ಭೂಮಿ ಇನ್ಯಾರಿಪ್ಪ? ಮಹಾರಾಷ್ಟ್ರ ರಾಜ್ಯದ ವಿಟ ಅನ್ನುವಂತ ಗ್ರಾಮದಲ್ಲಿ ಅಲ್ಲಿ ಏನೈತ್ರಿಪ್ಪ? ಸತ್ತಂತ ಕುಶಿನ ಕಡಿದು 7 ಭಾಗ ಮಾಡಿ ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳನ್ನ ಜೀವಂತ ಮಾಡಿ ಕೊಟ್ಟಿರ್ತಕ್ಕಂತ ಅವ್ರು ಯಾರಿಪ್ಪ? ಜಗದ್ಗುರು ರೇವಣ್ಣ ಸಿದ್ಧರು ತುಳಿದಿರುವಂತ ಪುಣ್ಯ ಭೂಮಿ ಇದೈತಿ. ಪುಣ್ಯಾತ್ಮರೇ, ಹೌದು ಇನ್ನು ಯಾರಂತ ಕೇಳಿದ್ರ ಯಾರಿಪ್ಪ? ನಿಂಗಣ್ಣ, ನಮಗ ಕಣ್ಣಿಗೆ ಕಾಣುವ ದೇವ್ರು ಅನಿಸಿಕೊಂಡ್ರು, ಮಾತನಾಡುವ ದೇವ್ರು ಅನಿಸಿಕೊಂಡ್ರು. ಹೌದು ಯಾರಂತ ಕೇಳಿದ್ರ ಯಾರಿ ಸರ? ಪರರ ಹಿತಕ್ಕಾಗಿ ಜನಿಸಿ ಪರರ ಹಿತವನ್ನೇ ಬಯಸಿ ಸೃಷ್ಟಿಕರ್ತನ ಹೊರತ ಮತ್ತೊಂದನ್ನ ಅಪೇಕ್ಷೆ ಪಡ್ಲಾರ್ದೇನೆ ಹೌದು ತಮ್ಮ ಜ್ಞಾನದ ಬಲದಿಂದ ಅಜ್ಞಾನವನ್ನ ದೂಡಿ ಸಿದ್ಧಾಂತ ಶಿಖಾಮಣಿಯನ್ನ ಬೋಧನೆಯನ್ನ ಮಾಡಿರ್ತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ವಿಜಯಪುರ ಶಾರಪಟ್ಟಣದೊಳಗೆ ಸಿದ್ಧಾಶ್ರಮ ಕಟ್ಟಿಕೊಂಡಿರ್ತಕ್ಕಂತ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳಿದು ಹೋಗಿರುವಂತ ಪುಣ್ಯ ಭೂಮಿ ಐತಿ. ಪುಣ್ಯಾತ್ಮರೇ, ಹೌದು ಅದಕ್ಕೆ ಇರ್ಲಿ ನಾಗವಣ್ಣ, ಈ ಅರಿವಿನ ಜನ್ಮಕ್ಕೆ ನಾವು ಎಲ್ಲರೂ ಈ ವಿಜಯಪುರ ಜಿಲ್ಲಾದೊಳಗೆ ನೀವು ಹುಟ್ಟಪ್ಪ ಅಂತ ಕೇಳಿದ್ರ ಏನೈತ್ರಿಪ್ಪ? ನಿಮ್ಮ ಜನ್ಮ ಪಾವನ ಅನ್ನುವಂತ ಮಾತನ್ನ ಹೇಳಿ ನಿಂಗಣ್ಣ ಬಹಳ ಸರಳ ರೀತಿ ಬಹಳ ವಿಷಯನ ವಿತ್ತಂಡ ಕೊಯ್ಲಾರ್ದೇನೆ ಬಹಳ ಸುಗಮವಾಗಿ ಮಾತಾಡಿರ್ತಕ್ಕಂತ ನಮ್ಮ ಉಮ್ಮದಿ ಕಲಾವಂತರಿಗೆ ಒಂದ್ಸಾರಿ ನಮಸ್ಕರಿಸಿ ಹೌದು ಒಂದೇ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳುದ್ರಪ್ಪ? ಒಂದೇ ಒಂದು ಮಾತಾ ನಿಂಗಣ್ಣ, ಪೂಲ್ ಸಾಬ್ ಮುತ್ತನ ಕೈಯ ನಾವ್ ಹಿಡಿದ್ರು ಯೂಸ್ ಇಲ್ಲ. ಪೂಲ್ ಸಾಬ್ ಮುತ್ತನ ಕೈಯ ನಾವ್ ಹಿಡಿದ್ರು ಯೂಸ್ ಇಲ್ಲ. ಹೌದು ಪೂಲ್ ಸಾಬ್ ಮುತ್ತನೆ ಬಂದು ನಮ್ಮ ಕೈ ಹಿಡಿಬೇಕು, ನಮ್ಮ ಮನಿ ಒಳಗ ವಾಸ ಆಗಬೇಕಾಗಿತ್ತು ಅಂದ್ರ ಹೌದು ನಾವು ಮಾಡುವಂತ ಕಾರ್ಯದೊಳಗ ಸಿದ್ಧಿ ಆಗಬೇಕಾಗಿತ್ತು ಅಂದ್ರ ಏನ್ ಮಾಡ್ಬೇಕ್ರಿಪ್ಪ? ಬರೇ 3 ಸಣ್ಣ ಕೆಲಸ ಮಾಡು ಅಂತ ಹೇಳ್ತಾನ ಜ್ಞಾನಿ. ಎಂತವ್ರ 3 ಸಣ್ಣ ಕೆಲಸ? ಯಾವ ಒಂದೇದು ಯಾವುದು? ಯಾವ ಕಾಲಕ್ಕೂ ಯಾರಿಗೆ ನಿಂದೆ ಆಡಬಾರ್ದು. ಹೌದು ಇದು ಒಂದೇದು. ನಿಂದೇದು ಮಾತಾಡಬಾರ್ದು, ಇದು ಒಂದೇದು. ಹೌದು ಇನ್ನು 2ನೇದೇನಪ್ಪ ಅಂತ ಕೇಳಿದ್ರ 2ನೇದ್ ಯಾವ್ದ್ರಿಪ್ಪ? ನಿನ್ನ ಜೀವನದೊಳಗೆ ಮತ್ತೊಬ್ಬರ ಮನಸ್ಸ ಮತ್ತೊಬ್ಬರ ಮನಿ ಮುರಿಯುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು 2ನೇದು. ಹೌದು 3ನೇದ್ದು. ಇನ್ನು 3ನೇದೇನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅದು? ನಮಗ ಜನ್ಮ ಕೊಟ್ಟ ತಾಯಿ ತಂದೆ ನಡು ಅಕ್ಷಾಗ ಹಾಯಿಸಿ ಹೊಂಟ್ರ ನಮ್ಮಿಂದ ತಲೆ ತೆಗೆಸುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಮನಿ ಒಳಗ ಪುರುಷ ಮುದ್ದೆ ಬಂದು ಕೈ ಹಿಡಿತಾರ ಪುಣ್ಯಾತ್ಮರೇ. ಹೌದು ಮಾತು ಸಣ್ಣದೈತಿ, ತಿಳಿದಂಗ ವಿಚಾರ ತಿಳಿತೈತಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಹೇಳ್ತಾರ ನಿಂಗಣ್ಣ, ಏನ್ರಿಪ್ಪ ಅದು? ತಿಳಿದಂತ ಮನುಷ್ಯನಿಗೆ ಮಗಲಾಗೈತಿ, ತಿಳಿಲಾರ ವ್ಯಕ್ತಿಗೆ ಮುಗಲಾಗೈತಿ ಅಂತ ಹೇಳ್ತಾರ. ಹೌದು ತಿಳಿಲಾರ್ದಂಗ ಮುಗಲಾಗೆ ಐತಿ. ಅದಕ್ಕೆ ಇರ್ಲಿ ನಿಂಗಣ್ಣ, ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಂತರು ಬಹಳ ಚಂದ ಮಾತಾಡಿದ್ರು. ಅವರು ಹೌದು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಿಪ್ಪ?
ನಮಗೊಂದು 4 ವಿಷಯನ ಕೇಳ್ಯಾರ ಅವರು. 4 ವಿಷಯ ಇಟ್ಟಾರಿ. ಕೇಳ್ಯಾರ. ಹೌದು. ನಾವೇನು ಸ್ತೋತ್ರ ಮಾಡಿದೇವಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರಿಪ್ಪ? ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ನೆಲಗೊಂಡ ಜಿಲ್ಲೆಯ ಭುವನಗಿರಿ ತಾಲೂಕಿನ ಕೊಲ್ಲಿಪಾಕಿಯಲ್ಲಿ ಸೋಮವಾರ ಸೂರ್ಯ ಉದಯ ಕಾಲಕ್ಕೆ ಉದಯಿಸಿ ಬಂದಿರತಕ್ಕಂತ ಜಗದ್ಗುರು ರೇವಣ ಸಿದ್ಧರು ಅಣ್ಣನ ಅವರೊಂದು ಮಾತು ಕೇಳಿದ್ರು. ಅವರು ಏನತ್ರಿಪ್ಪ? ಏನ ಇಲ್ಲಿ ಕೊಲ್ಲಿಪಾಕಿ ಲಿಂಗದೊಳಗೆ ಹುಟ್ಟಿದ ಕಾರಣ, ಮತ್ತೆ ಇಲ್ಲೊಂದ್ ಕಡೆ ಹುಟ್ಟಿದ ಕಾರಣ, ಎರಡತ್ತಲ್ಲಿ ಎಲ್ಲಿ ಹುಟ್ಟ್ಯಾನ ರೇವಣ ಸಿದ್ಧ ಅಂತ ಒಂದು ಕೇಳಿದ್ರು. ಹೌದು. ಇನ್ನೊಂದಿದ ಹಾಲು ಮಾತಾರೆ ಎಲ್ಲಿ ಹುಟ್ಟೈತಿ, ಎಷ್ಟು ಜಾಗನಾಗ ಹುಟ್ಟೈತಿ ಅನ್ನುವಂತ ಮಾತನ್ನ ಕೇಳಿದ್ರು. ಹೌದು. ಇನ್ನು ಒಂದು ಮಾತು ಕೇಳಿದ್ರು ಅವರು. ಏನ್ರಿಪ್ಪ ಅದು? ಈ ಮಾಯಮ್ಮ ದೇವಿ. ಮಾಯಮ್ಮ ದೇವಿ 10ನೇಳ ಮಾಯಮ್ಮ ದೇವ ಬೀರಮ್ಮನ ದೇವರ ಅಕ್ಕ. ಮಾಯಮ್ಮ ದೇವಿ ಯಾರ ಹೊಟ್ಟಿಯಲ್ಲಿ ಹುಟ್ಟಿ ಬಂದ್ರು? ಅವರ ತಾಯಿ ತಂದಿ ಹೆಸರೇನು? ಮತ್ತು ಮಾಯಮ್ಮ ದೇವಿಗೆ ಗುಳದಾಳ ಐತಲ್ಲ, ಗಂಡ ಯಾರು, ಯಾಕೈತಿ ಅಂತ ಕೇಳಿದ್ರು ಅವರು. ಹೌದು. ಕೇಳಿ ಹೇಳಿದ್ರು ಅವರು. ಏನತ್ತ ವಿಷಯನ್ನ ಕೇಳಿ ಮುಂದೆ ಮಾತಾಡಿದ್ರು ಅವರು. ತಮ್ಮ ಮುಂದಿನ ಸಂಧಿಗೆ ನೀವು ಹೇಳಿ ನನಗೇನು ಕೇಳ್ತಿ ಕೇಳು. ಬರ್ತಿತ್ತು ಅಂದ್ರೆ ಬರ್ತದ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಅವ್ರು. ಹೌದು. ಕರೆ ಅದ ಮಾತು ಕರೆ ಅದ. ಹೌದು. ಇರ್ಲಿ ಅಣ್ಣ, ಗೋಳ ಬಡಿಲಾರ್ದಂಗ ಗಟ್ಟಿ ಬಡಿಯಂಗ ಮಾಡ್ತೇವೆ. ನಿಂಗು ಅಣ್ಣ ಏನೇ ಮಾತಾಡಿದ್ರು ಸತ್ಯ ಸಿದ್ಧರು, ಸತ್ಯ ಧರ್ಮರು, ಸತ್ಯವಂತರು. ಸಿದ್ಧಾರ್ಥಿಗೆ ವಿಷಯನ ಮಾತಾಡಿದ್ರೆ ಚಿದ್ರಾಗಿ ಮಾತಾಡಿದ್ರ ಗದ್ದಿಗೆ ಮೇಲೆ ಕೂತಿರ್ತಕ್ಕಂತ ಪುಲಸ ಮುತ್ತೆ ಎದ್ದು ಬಂದಂಗ ಆಗ್ಬೇಕು. ಇವತ್ತು ದಿಂಡವಾರ ಗ್ರಾಮದಾಗ ಹಂಗ ಅಕ್ಕವ್ ಮಾನಸಿದ್ಧ ಮಾರಾಯರು ಏನು ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ, ಏನೇನು ಕೇಳ್ಯಾರಪ್ಪ? ಮಾಯಮ್ಮ ದೇವಿ ತಾಯಿ ತಂದೆ ಯಾರತ್ ಕೇಳ್ಯಾರ. ಹೌದು. ನಿರ್ದಿಷ್ಟವಾಗಿ ಉತ್ತರ ಕೊಡೋದೈತಿ ಪುಣ್ಯಾತ್ಮರೇ, ಕರೆಕ್ಟ್ ಆಗಿ ಉತ್ತರ ಕೊಡೋದೈತಿ. ಇನ್ನೊಂದು ನಮ್ಮ ಮಾನಸಿದ್ಧ ಮಾರಾಯರ ಬಳಿ ಎಂತ ಸ್ವಭಾವ ಅದಪ್ಪ ಅಂತ ಕೇಳಿದ್ರ, ಎಂತ ಸ್ವಭಾವ ಐತ್ರಿಪ್ಪ? ಕರೆ ಇತ್ತು ಅಂದ್ರೆ ಕರೆಕ್ಟ್ ಅಂತ ಒಪ್ಕೊಂಡ್ಬಿಡ್ತಾರ ಅವರು. ಹೌದು ಒಪ್ಕೋತಾರ. ಮಂಡವಾದ ಹಾಕವ್ರಲ್ಲ. ಮತ್ ಮಂಡ್ ಬರ್ಕೊಲತ್ ಯಾಕಿಟ್ಟಾರ ಹೆಸರ? ಅದನ್ನ ವಿಚಾರ ತರ್ಲಿಕ್ಕೆ ಹೋಗ್ಬೇಡ. ಮಾತು ಹೇಳುದಂದ್ರ, ಹೌದು, ಕೆಲವೊಂದು ಜಾಗದಲ್ಲಿ ಕೆಲವೊಂದು ಟೈಮ್ದಲ್ಲಿ ಏನು ಮಾಡ್ಯಾರ ಕೂಲಿಲ್ಲ. ಅವಾಗ ಇವತ್ತು ದಿಂಡವಾರ ಗ್ರಾಮದಲ್ಲಿ ಸತ್ಯ ಸಿದ್ಧರ ಸಿದ್ಧಾಟಿಗೆ ವಿಷಯ ಹೇಳಕತ್ತಾರಂದ್ರ ಅಧ್ಯಾತ್ಮ ಜೀವಿಗಳು ಇವರು. ಇವತ್ತು ಹೌದು ಜ್ಞಾನಿಗಳು ಸಹನ ಮೂರ್ತಿಗಳು, ಹೌದು, ಶಾಂತ ಸ್ವಭಾವದವರು ನಮ್ಮ ಉಮದಿ ಮಾರಾಯರು ಅಂತ ಹೇಳುದದ. ಹೌದು ನೀವು ಹೇಳುದದ, ಇವತ್ತ ಹೇಳುದದ. ಹೌದು ಹೇಳ್ರಿ. ಕರೆಕ್ಟ್ ಇತ್ತಂದ್ರೆ ಒಪ್ಕೋತಾರ ಅಂತ ಭಾವ ಐತಿ ಅವ್ರ ಬಲ್ಲಿ, ಅವ್ರದೈತಿ. ತೋರಿ ಏಟ್ ಒಳಗ್ ತಗೋತೀರಿ. ಮಾಯಮ್ಮ ದೇವಿಯ ತಾಯಿ ತಂದೆ ಯಾರು ಅಂತ ಕೇಳಿದ್ರ ದೇವೇಂದ್ರ ಸಚಿದೇವಿ ಏನೋ ದೇವೇಂದ್ರ ಸಚಿದೇವಿ ಹೊಟ್ಟೆ ಒಳಗ ಮಾಯಮ್ಮ ದೇವಿ ಜನಿಸಿ ಬಂದಳು. ಮಾಯಮ್ಮ ದೇವಿ ಮಾತ ಮಾರಾಯರು ಒಪ್ಕೊಡ್ತಾರ, ಕರೆಕ್ಟ್ ಇದ್ರು ಒಪ್ಕೊಳ್ಳೇಬೇಕ. ಇದಕ್ಕಿಂತ ಬೇರೆ ಇದ್ರೆ ಹೇಳಲ್ರಿ ಅಕ್ಕ. ಮುಂದಿನ ಸಂತಿಗೆ ಮಾರಾಯರ ಇದು ಐತಿ ಹಿಂಗೈತಿ ಅಂತ ಕೇಳಿದ್ರೆ ನಾ ಕೇಳುದಿಲ್ಲ. ಎರಡು ಸಾರಿ ನೀವು ಇಲ್ಲಿಗೆ ಬಂದಿರಿ ಅಂದ್ರೆ ನಿಮ್ಮನ್ನ ಅಗಾಧವಾದ ಶಕ್ತಿ ಜ್ಞಾನ ಅಂತೇಳಿ ನಿಮ್ಮನ್ನ ಕರೆಸ್ಯಾರ. ಈ ಮಾತು ಕರೆಕ್ಟ್ ಇತ್ತಂದ್ರೆ ಒಪ್ಕೋಬೇಕು. ಹೌದು, ಇಲ್ಲ ಅಂದ್ರೆ ಸ್ವಚ್ಛ ನನಗೆ ಇದು ಬ್ಯಾರೆ ಅಂತ ಹೇಳಬೇಕು ತಿಳಿಸಿ. ಹೌದಾ? ಹೌದು. ಇನ್ನೊಂದು ಕೇಳಿದ್ರು ಅವರು. ಏನ್ರಿಪ್ಪ ಅದು? ಇನ್ನೊಂದು ಕಿಲಾಸೂರ ದೈತ ಮಾಯಮ್ಮ ದೇವಿ ಗುಳದಳಿ ಯಾಕೈತಿ ಮತ್ತು ಐತಿ ಅಂದ್ರೆ ಇದು ಹಿನ್ನೆಲೆ ಕಾರಣ ಏನಂತ ಕೇಳಿದ್ರು. ಒಂದೇ ಒಂದು ಮಾತು ಹೇಳೋದದ. ಏನ್ರಿಪ್ಪ ಅದು? ಕಿಲಾಸೂರ ದೈತಿ ಎಂತ ವರ ಪಡ್ಕೊಂಡಿದ್ನಪ್ಪ ಅಂತ ಕೇಳಿದ್ರ, ಕಿಲಾಸೂರ ಎಂತ ದೈತನ ವರ ಪಡ್ಕೊಂಡಿದ್ದಪ್ಪ, ತನ್ನ ಮರಣದ ವರ ಬಿಡ್ಕೊಂಡಿದ್ನಪ್ಪ ಅಂದ್ರ ಎಂತದ ಬೇಡಿದ್ರಿಪ್ಪ? ಈ ಕಡೆ ಹೆಣ್ಣು ಅಲ್ಲ, ಈ ಕಡೆ ಗಂಡು ಅಲ್ಲ. ಈ ಭೂಮಿ ತಲೆ ಮೇಲೆ ಈ ಕಡೆ ಹೆಣ್ಣು ಇರಬಾರ್ದು, ಗಂಡು ಇರಬಾರ್ದು. ಹೌದು.
ಅಂತವರಿಂದ ನನ್ನ ವಧ ಆಗಬೇಕು, ನನ್ನ ಮರಣ ಆಗಬೇಕು ಅಂತ ಹೇಳಿ ಕಿಲಾಸುರ ದೈತ್ಯ ಬೇಡ್ಕೊಂಡಿದ್ದ. ಹೌದು ಹೌದು ಹೌದು. ಕಿಲಾಸುರ ದೈತ್ಯನ ಕೊಲ್ಲಬೇಕಂತೇಳಿ ಮಾಯಮ್ಮ ದೇವಿ ಅರ್ಧ ಮೀಸಿ ಮತ್ತು ಗಡ್ಡ ಮಾಯಮ್ಮ ದೇವಿಗೆ ಅದಾವು. ಹೌದು ಹೌದು. ಇನ್ನ ಕೊಳ್ಳಾಗ ದುಳದಾಳಿ ತೋರಿಸಿ ಕಿಲಾಸುರ ದೈತ್ಯನ ಹೊಡೆದಾಳ. ಪುಣ್ಯಾತ್ಮರೇ ಯಾಕೆ ಗುಳದಾಳಿ ತೋರಿಸ್ಯಾರಂದ್ರ ಯಾಕೆ ತೋರ್ಸ್ಯಾಳ್ರಿ? ಕಿಲಾಸುರ ದೈತನಿಗೆ ಗೊತ್ತಾಗಬೇಕಾಗೈತಿ. ಹೌದು. ಮ್ಯಾಲ ನೋಡಿದ್ರ ಮೀಸಿ ಗಡ್ಡ ಐತಿ, ಕೊಳ್ಳಾಗರೆ ಗುಳದಾಳ ಐತಿ. ಹೌದು. ಇಕ್ಕಿನಿಂದ ವಧ ಆಗೈತಿ ಅಂದ್ರೆ ನನ್ನ ಮರಣ ಒಪ್ಪಿ ಬಂದೈತಿ, ಒದಿಗೆ ಬಂದೈತಿ ತಿಳ್ಕೊಂಡು ಮಾಯಮ್ಮ ದೇವಿ ಇವೆಲ್ಲ ಚಿನ್ನವನ್ನ ತೋರಿಸಿ ಕಿಲಾಸುರ ದೈತನ ವಧ ಮಾಡ್ಯಾಳ. ಈ ರೂಪಕ್ಕಾಗಿ ಈ ಗುಳದಾಳ ಕಾಣಬೇಕಾಗೈತಿ ಪುಣ್ಯಾತ್ಮರೇ. ಹೌದು ಹೌದು ಹೌದು. ಇದನ್ನ ಬಿಟ್ಟು ಮುಂದಿನ ಸಂಧಿಗೆ ಮಾರಾಯವರೇ ನನಗ ಬಾಳೆ ಹೆಮ್ಮೆ ಐತಿ. ಹೌದು. ನಿಮಗ್ ಏನಂತಾರ ಜನ ನನಗ್ ಕೂನಿಲ್ಲ. ದಿಂಡವಾರ ಗ್ರಾಮದೊಳಗ ನನಗ ಬಾಳೆ ಹೆಮ್ಮೆ ಐತಿ. ಹೌದು. ಸತ್ಯ ಇದ್ದದು ಒಪ್ಕೋತೀರಿ, ಅಲ್ಲಂದ್ರ ವಿಷಯ ನೀವು ಹೇಳ್ತೀರ ಅನ್ನುವಂತ ಆತ್ಮವಿಶ್ವಾಸ ನನಗೈತಿ. ಹೌದು. ಮಾರಾಯರು ಹೇಳ್ತಿರ್ತಾರ, ನನಗೂ ಐತಿ ಆತ್ಮವಿಶ್ವಾಸ ಐತಿ. ಖರೆ ಮಂದಿಗತ್ಲೆ ನಾವು ವಾದ ಮಾಡವಲ್ಲ. ಹೌದು ಹೌದು ಹೌದು. ಕೆಲವೊಂದ್ ಜಾಗದಾಗ ಮಾಡಿರ್ಬೇಕು. ನಾವು ನಿಮಗೆ ದೊಡ್ಡ ಸ್ಥಾನ ಕೊಟ್ಟು ದೊಡ್ಡ ಮಾನ್ಯತೆ ಇಟ್ಟುಕೊಂಡೇವಿ. ಹೌದು ಹೌದು. ಆ ಮಾನ್ಯತೆ ತಕ್ಕಂಗ ಕಾರ್ಯಕ್ರಮ ನಡೆಸ್ಕೊಂಡಿರಿ ಅನ್ನುವಂತ ಆತ್ಮವಿಶ್ವಾಸನ ಇಟ್ಟುಕೊಂಡು ಇನ್ನು ಕೂಡಿರ್ತಕ್ಕಂತ ಎಲ್ಲಾ ದೈವದವರು ಮಾರಾಯರು ತಮ್ಮ ನಿನಗ ನಾಲ್ಕು ಕೇಳ್ಯಾರ. ತಮ್ಮ ದೊಡ್ಡವರಾಗಿ ನೀ ಸಣ್ಣವಾಗಿ ಎರಡು ಪ್ರಶ್ನೆ ಕೇಳು. ಮಾರಾಯವ್ರು ಹೇಳ್ತಿರ್ತಾರ ಅಂತ ಹೇಳಿ ಎಲ್ಲಾರ ತಾಳಿ ಕೊಟ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೇವೆ ಪುಣ್ಯಾತ್ಮ. ರೆಡಿ ಕೇಳ್ರಿ ನಿಂಗು ಅಣ್ಣ. ಅವ್ರು ಕೂತಾರ ಯಾವಾಗ ಬೆಂಕಿ ಹತ್ತೈತಿ ತಿಳ್ಕೊಂಡು ಕಾಸುಗಳು ಮತ್ತೆ ಹೇಳಿ ಪುಣ್ಯಾತ್ಮರೇ ಬೆಂಕಿ ಹಚ್ಚ್ರಿ. ಖರೆ ಚಗಳ ಹೋಗಿಲಾಕ್ ಹೋಗ್ಬೇಡ್ರಿ, ಕಣ್ಣಾಗ ಹುಗಿ ಬರ್ತೈತಿ. ಚಗಳ ಹೋಗದ ಹೋಗಿ ಎಬ್ಬಸಬೇಡ್ರಿ. ನಿಕ್ಕವ್ರಿ ಕಾಯಿಸ್ಕೋರಿ. ನಮ್ಮ ಮಾನಸಿದ್ದ ಮಾರಾಯವರಿಗೆ ಏನು ಪ್ರಶ್ನೆ ಕೇಳುದು ಅಂತ ಕೇಳಿದ್ರ ಏನ್ರಿಪ್ಪ ಅದು? ಬಹಳ ವಿಷಯ ಏನು ಕೇಳುದಪ್ಪ ಅಂತ ಕೇಳಿದ್ರ ಅಮೋಘ ಸಿದ್ಧನ ಬದಲಾಗಿ ಕೇಳುದು. ಅಮೋಘ ಸಿದ್ಧನ ಬದಲ ಬಹಳ ಸರಳ ಸ್ವಭಾವದವರು, ಜ್ಞಾನಿಗಳು, ಓದ್ಕೊಂಡವರು, ಬಲ್ಲವರು, ದೊಡ್ಡ ಜ್ಞಾನಿಗಳ ಜೋಡೆ ವಾದ ಮಾಡಿದವರು. ಹೌದು. ಮರಾಠಿ ಪುರಾಣ ಓದ್ಕೊಂಡವ್ರು. ನನಗೆ ಹೆಮ್ಮೆ ಐತಿ, ಮಾನಸಿದ್ದ ಮಾರಾಯರು ಹೇಳ್ತಾರ. ಹೌದು. ನಿಂಗು ಅಣ್ಣ ಏನು ಪ್ರಶ್ನೆ ಅಂತ ಕೇಳಿದ್ರ ಏನ್ರಿಪ್ಪ ಅದು? ಯಾವ ರಾಜ್ಯರ ಇತಿಹಾಸದಲ್ಲಿ ಹೊಳ್ಳಿ ಕೇಳು. ಏನ್ರಿಪ್ಪ ಅದು? ಯಾವ ರಾಜ್ಯರ ಇತಿಹಾಸದಲ್ಲಿ ಅಮೋಘ ಸಿದ್ಧನ ಹೆಸರು ಅಜರಾಮರವಾಗಿದೆ? ಹೌದು. ಏನ್ರಿಪ್ಪ ಇದು? ಯಾವ ರಾಜ್ಯರ ಇತಿಹಾಸದಲ್ಲಿ ಅಮೋಘ ಸಿದ್ಧನ ಹೆಸರು ಅಜರಾಮರವಾಗಿದೆ? ಹೇಳ್ತಾರೆ. ಏನಿಲ್ಲ, ಯಾವ ರಾಜರ ಇತಿಹಾಸದೊಳಗ ಅಮೋಘ ಸಿದ್ಧನ ಹೆಸರು ಅಜರಾಮರ ಆಗೈತಿ. ಇಷ್ಟ ಹೇಳಿದ್ರೆ ಸಾಕು. ಬಾಳ ಹೇಳದ್ ನೋಡಿದ್ರ ಐತಿ, ತಿಳಿದ್ ನೋಡ್ರಿ ಸಾಣದೈತಿ, ಮಾತಿಟ್ಟೈತಿ. ಇನ್ನೊಂದ್ ಯಾರು ಕೇಳುದಪ್ಪ ಅಂತ ಕೇಳಿದ್ರ ಇನ್ನೊಂದ್ ಏನ್ರಿಪ್ಪ ಅದು? ನಮ್ಮಲ್ಲಿ ಉಡುಪಿ ಶ್ರೀಕೃಷ್ಣನ ನೋಡ್ಬೇಕಂತೇಳಿ ಕನಕದಾಸ ಹೋದಂತ ಸಂದರ್ಭದಲ್ಲಿ ಕೆಲವೊಂದು ಬ್ರಾಹ್ಮಣರ ಜನರು ಒಳಗ ಪಲಾವ್ ಮಾಡಿ ಕೊಡ್ಲಿಲ್ಲ. ಹೌದು. ಪರ್ಮಿಷನ್ ಕೊಡ್ಲಿಲ್ಲ. ಹೌದು. ಅವಾಗ ನಮ್ಮ ದಾಸರು ಗುಡಿ ಹಿಂದೆ ಬಂದು ಶಿವ ಕೃಷ್ಣನ ಜ್ಞಾನ ಮಾಡದಂತ ಸಂದರ್ಭದಲ್ಲಿ ಆ ಕಡೆ ಇದ್ದ ಮಾರಿಯನ್ನು ಈ ಕಡೆ ಮಾಡಿ ನಮ್ಮ ಕನಕದಾಸಗ ದರ್ಶನ ಮಾಡಿ ಕೊಟ್ರು. ನಮ್ಮಲ್ಲಿ ಇದು ಹೌದು. ಇನ್ನು ಹೆಸರಿಟ್ಟೆ ನಮ್ಮ ಮಾರಾಯರು ಕೇಳುದು ಏನ್ರಿಪ್ಪ ಅದು? ನಿಮ್ಮ ಉಮ್ಮದಿ ಊರಾಗೆ ನಿಮ್ಮ ಉಮ್ಮದಿ ಊರಾಗ ಏನಾಯ್ತ್ರಿಪ್ಪ? ಬಾಬು ಸಾಹೇಬ್ರು ಅನ್ನುವಂತ ಮಹಾರಾಜರು ಒಂದು ಊರಿಗೆ ಪ್ರವಚನ ಮಾಡ್ಲಿಕ್ಕೆ ಬಂದಾರ. ಆತ್ಮಜ್ಞಾನ ಮಾಡುವಂತ ಸಂದರ್ಭದಲ್ಲಿ ಏನಾಯ್ತ್ರಿಪ್ಪ? ಆತ್ಮಜ್ಞಾನ ಮಾಡುವಂತ ವಿಷಯದಲ್ಲಿ ಯಾವ ಗ್ರಂಥದೊಳಗಿನ ವಿಷಯವನ್ನ ಮಾತನಾಡುವಾಗ ಆ ಲಿಂಗಗಳು ತಿರುಗಿ ನಿಂತಾವ್. ನಿಮ್ಮ ಊರ ಉಮ್ಮದಿ ಒಳಗೆ ಬಾಬು ಸಾಹೇಬ್ ಮಹಾರಾಜರು
ಯಾವ ಒಂದು ಊರಿಗೆ ಬಂದಾರ. ಹೌದು. ಆತ್ಮಜ್ಞಾನ ಮಾಡುವಾಗ ಯಾವ ಗ್ರಂಥದೊಳಗಿನ ವಿಷಯ ಮಾತನಾಡುವಾಗ ಆ ಲಿಂಗಗಳು ತಿರುಗಿ ನಿಂತಾವ್ ಅನ್ನುವಂತ ಒಂದು ಮಾತನ್ನ ಹೇಳಿ ನಮ್ಮ ಮಾರಾಯರಿಗೆ ಕೇಳಿ. ಹೌದು. ಮುಂದಿನ ಸಂಧಿಗೆ ಹೇಳ್ತಾರ ಅವ್ರು. ಹೇಳ್ತಾರ ಅನ್ನುವಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇನ್ನು ಬಹಳೇನ ಮಾತಾಡುದಿಲ್ಲ. ಹೌದು. ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಧ್ಯಾನಿಸ್ಕೊಡೋನು. ಇನ್ನೊಂದು ಮಾತು ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಈಗ ನಾ ಕೇಳ್ಯಾರ ನಿಮಗ ಎರಡಕ್ಕೆ ಉತ್ತರ ನಾ ಕೊಟ್ಟೀನಿ. ಹೌದು. ಮುಂದಿನ ಸಂಧಿಗೆ ಅವು ಎರಡು ಉತ್ತರ ಕೊಡ್ತೀನಿ. ಹೌದು. ಅವೇ ನನಗ ದೊಡ್ಡ ಇಲ್ಲ. ನನ್ನಪ್ಪ ಬೀರದೇವರ ಮಾಳಿಂಗರಾಯ, ಜಂಬುನೇಳ ಜಕ್ರಾಯ, ಪೂಲ ಸಿದ್ಧನ ದಯಾಶೀರ್ವಾದ ಇರುತ್ತ. ನನಗೆ ನಾವು ವಿಷಯ ದೊಡ್ಡ ಅಲ್ಲ. ಮುಂದಿನ ಸಂಧಿಗೆ ಹೇಳ್ತಾನೋ, ಹೇಳದೆ ಬಿಡುದಿಲ್ಲ. ಮುಂದಿನ ಸಂಧಿಗೆ ನಮ್ಮ ಮಾರಾಯರು ಈ ಎರಡಕ್ಕೂ ಉತ್ತರವನ್ನ ಕೊಟ್ಟು ಮುಂದೆ ನಮಗೇನ್ ಕೇಳ್ತಾರ ಕೇಳಿ ಮುಂದ ಹೇಳಬೇಕು. ಹೌದು. ಇನ್ನು ನಾ ಏನು ಉತ್ತರ ಹೇಳಿ ನೋಡು, ಇದು ಅಲ್ಲ ಅಂದ್ರೆ ಅಲ್ಲ ಸ್ವಚ್ಛ ಹೇಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡುದಿಲ್ಲ. ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ಚಾನ್ಸ್ ಕೊಡೋಣ. ಹೌದು. ಸಾಕ್ರಿ ಅವ್ರಿಗೆ ಇಲ್ಲ, ಎರಡರ ಹೇಳ್ಬಿಟ್ಟು ಸಾಕ್ರಿ.